ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಬರುವುದಕ್ಕೆ ಇನ್ನೂ ಒಂದು 9 ತಿಂಗಳ ಅವಧಿ ಇದೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಬಲವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಕಾರ್ಯತತ್ಪರವಾಗಿವೆ. ತಮ್ಮದೇ ಆದ ಕಾರ್ಯಯೋಜನೆಗಳನ್ನು ರೂಪಿಸ್ತಾ ಇವೆ. ಒಂದು ಕಡೆ BJP ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇದೆ, ಮತ್ತೊಂದು ಕಡೆ JDS ಇದೆ. ಸೊ ಭಾರತೀಯ ಜನತಾ ಪಕ್ಷ ಇಡೀ ತನ್ನ ಚುನಾವಣಾ ಕಾರ್ಯಸೂಚಿಯನ್ನು ಪ್ರಾರಂಭ ಮಾಡಿ ಯಾವುದೋ ಕಾಲ ಆಗಿದೆ. ಅದು ಕೋಮು ಧ್ರುವೀಕರಣದ ರಾಜಕೀಯ, ಬಹುಸಂಖ್ಯಾತ ಪರವಾದ ರಾಜಕಾರಣ. ಸೊ ಆ ಕಾರಣಕ್ಕಾಗಿಯೇ ಅದು ಒಂದೇ ದೇಶ, ಒಂದೇ ಭಾಷೆ, ಒಂದೇ ಆಹಾರ ಪದ್ಧತಿ, ಒಬ್ಬರೇ ನಾಯಕರು, ಈ ರೀತಿ ಪ್ರತಿಪಾದಿಸುತ್ತಾ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಸೊ ನೀವು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿದಾಗ ಬಹುಸಂಖ್ಯಾತರು ಒಂದಾಗ್ತಾರೆ ಅನ್ನೋದು BJPಯ ನಂಬಿಕೆ ಮತ್ತು ಅದು ಕಾರ್ಯಸೂಚಿ. ಆ ಕಾರ್ಯಸೂಚಿ 2014ರ ಈಚೆಗೆ ಯಶಸ್ವಿಯಾಗಿದೆ. ಸೊ ಮುಸ್ಲಿಂ ಭೂತವನ್ನು ತೋರಿಸ್ತಾ ಇಡುತ್ತಾ ಸೊ ಉಳಿದ ಸಮುದಾಯಗಳಲ್ಲಿ ಒಂದು ಭಯವನ್ನು ಸೃಷ್ಟಿಸಿ ಅವರು ಒಂದಾಗುವಂತೆ ಮಾಡುವುದು. ಒಂದು ಕಡೆ ಭಯದ ಸೃಷ್ಟಿ ಮತ್ತು ನಿಮ್ಮನ್ನು ಭಯದಿಂದ ಹೊರತರುವುದಕ್ಕೆ ನಾವು ರಕ್ಷಕರು, ಇದು BJPಯ ಕಾರ್ಯಸೂಚಿ. ಈಗ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಬರುವ ಸಂದರ್ಭದಲ್ಲಿ 1 ವರ್ಷ ಇರುವಕ್ಕಿಂತ ಮೊದಲೇನೆ ಈ ಕಾರ್ಯಸೂಚಿಯನ್ನು ಸಂಘ ಪರಿವಾರದ ಬೇರೆ ಬೇರೆ ಸಂಸ್ಥೆಗಳು ಏನಿದೆ ಅವು ಪ್ರಾರಂಭ ಮಾಡಿದ್ವು. ಹಿಜಾಬ್ನಿಂದ ಪ್ರಾರಂಭ ಆಯಿತು, ಅಜಾನ್ ಆಯಿತು, ಅದರ ಜೊತೆಗೆ ಮುಸ್ಲಿಂ ವ್ಯಾಪಾರಿಗಳ ಏನಿದೆ ಆ ವ್ಯಾಪಾರಿಗಳನ್ನು ಬಹಿಷ್ಕರಿಸುವುದಾಯಿತು. ಈ ಎಲ್ಲ ಪ್ರಕ್ರಿಯೆಯಲ್ಲಿ BJP ಹಿಂದೂ ಸಮಾಜದಲ್ಲಿ ಇರುವ ಬೇರೆ ಬೇರೆ ಜಾತಿಗಳನ್ನು ಬಳಸ್ಕೊಳ್ತಾ ಹೋಗ್ತದೆ. ಅಂದರೆ ಮುಸ್ಲಿಮರನ್ನ ವಿರುದ್ಧ ಮಾತನಾಡಿದ ಸಂದರ್ಭದಲ್ಲಿ ಹಿಂದೂ ಸಮಾಜ ಒಂದಾಗುತ್ತೆ ಅನ್ನೋದು ಕಾರ್ಯಸೂಚಿ. ಬಹುಸಂಖ್ಯಾತ ರಾಜಕಾರಣ ಇದೆ. ನೀವು ಮುಸ್ಲಿಮರಿಗೆ ಹಿಂದೂಗಳಲ್ಲಿ ಭಯವನ್ನು ಹುಟ್ಟಿಸೋದು, ಆ ಸಂದರ್ಭದಲ್ಲಿ ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ಒಂದಾಗ್ತಾರೆ, ಒಂದು ಮಾಡಬೇಕು ಅಂತ. ಅಂದರೆ ನೀವು ಒಕ್ಕಲಿಗರು, ಲಿಂಗಾಯತರು, ಹಿಂದುಳಿದ ದಲಿತರಲ್ಲಿ ನೋಡಿ ನೋಡಿ ಹುಷಾರ್ ಅಂತ ಹೇಳ್ತಾ ಹೇಳ್ತಾ ಅವರು ಒಗ್ಗೂಡಿಸುವ ಕೆಲಸ. ಇದು BJPಯ ಕಾರ್ಯತಂತ್ರ. ಎಲ್ಲ ಬಹುಸಂಖ್ಯಾತ ರಾಜಕಾರಣ ನಡೆಯುವ ರೀತಿ ಬಗೆ ಹಾಗೆ. ಇದನ್ನು ಯಾವ ರೀತಿ ಎದುರಿಸಬೇಕಾಗಿತ್ತು? ಈಗ ನೀವು ಕಳೆದ ಕೆಲವು ತಿಂಗಳುಗಳಿಂದ ಕರ್ನಾಟಕದಲ್ಲಿ ನಡೆಯುತ್ತಿರುವ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ, ಅದರ ಜೊತೆಗೆ ಕಾಂಗ್ರೆಸ್ ಒಳಗಡೆ ನಡೆಯುತ್ತಿರುವಂಥದ್ದನ್ನು ಗಮನಿಸಿ, JDSನಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿ. ಕಾಂಗ್ರೆಸ್ ಮತ್ತು JDS ರಾಜಕಾರಣ ಏನಿದೆ ಅದು ಅವರು ಈ ರೀತಿ ಕೋಮು ರಾಜಕಾರಣದ ವಿರುದ್ಧ ಜಾತಿ ರಾಜಕಾರಣವನ್ನು ಸಂಘಟಿಸುವಂಥದ್ದು. ಅಂದರೆ ಸೊ ಸಿದ್ದರಾಮಯ್ಯ ಆಸ್ ಎ ಲೀಡರ್ ಅವರು ಬ್ಯಾಕ್ವರ್ಡ್ ಕ್ಲಾಸ್ ನಾಯಕರು, ಅವರು ಹಿಂದುಳಿದ ವರ್ಗಗಳನ್ನು ಸಂಘಟಿಸುವ ಒಂದು ರಾಜಕಾರಣವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಮೇಲ್ವರ್ಗದ ಜನ ಏನಿದ್ದಾರೆ, ಮೇಲ್ಜಾತಿಯ ಲಿಂಗಾಯತ ಅಂಡ್ ಒಕ್ಕಲಿಗಾಸ್, ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರನ್ನ ಒಪ್ಕೊಳ್ಳಲ್ಲ. ಸೊ ಈ ಜಾತಿ ರಾಜಕಾರಣ ಇದೆ. ಕರ್ನಾಟಕದ ನೀವು ಮಾತ್ರ ಅಲ್ಲ, ಇಂಡಿಯಾದ ರಾಜಕೀಯ ಇತಿಹಾಸವನ್ನು ನೋಡಿದರೆ 80ರ ದಶಕದಿಂದಲೇ ಈ ಜಾತಿ ರಾಜಕಾರಣ ಪ್ರಾರಂಭ ಆದದ್ದು. ಅದರಲ್ಲಿ ಕೆಲವು ವಿಚಾರದಲ್ಲಿ ಅನಿವಾರ್ಯತೆ ಕೂಡ ಇತ್ತು. ಈಗ ಹಿಂದುಳಿದ ವರ್ಗಗಳ ಸಂಘಟನೆ ಮಾಡಲೇಬೇಕಾದ, ದಲಿತರ ಸಂಘಟನೆ ಮಾಡಲೇಬೇಕಾದ, ಸಮಾಜದ ಕೆಳವರ್ಗದ ಜನಸಮುದಾಯಗಳೇನಿವೆ ಅವರು ಸಂಘಟಿತರಾಗಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ಅವರು ಶೋಷಣೆಗೆ ಒಳಗಾದವರು, ಶೋಷಿತರು. ಸೊ ಶೋಷಿತರಿಗೆ ಈ ಒಂದು ಸಂಘಟನೆಯಾಗುವ ಹಕ್ಕು, ಅಧಿಕಾರ, ಅವಶ್ಯಕತೆ ಎಲ್ಲ ಇದೆ. ಯಾವಾಗ ಈ ಶೋಷಿತ ಸಮುದಾಯಗಳು ಸಂಘಟಿತವಾಗ್ತವೋ ಆಗ ಶೋಷಕರು ಎಂದು ಹೇಳಬಹುದಾದ ಮೇಲ್ಜಾತಿಯ ಜನ ಕೂಡ ಸಂಘಟಿತರಾಗ್ತಾ ಹೋಗ್ತಾರೆ. ಅಂದರೆ
ಒಂದು ಕಡೆ ದಲಿತರು ಮತ್ತು ಹಿಂದುಳಿದ ವರ್ಗಗಳು ಸಂಘಟಿತರಾದ ತಕ್ಷಣ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಪ್ರತ್ಯೇಕವಾಗಿ ಸಂಘಟಿತವಾಗ್ತಾ ಹೋಗ್ತಾರೆ. ಯಾಕೆಂದರೆ ಶೋಷಿತರು ಮತ್ತು ಶೋಷಕರ ನಡುವಿನ ಸಂಘರ್ಷಕ್ಕೆ ಹಲವು ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸೊ ಇವರು ಸಂಘಟಿತರ ಆಗ್ತಾ ಆಗ್ತಾ ಬರ್ತಾರೆ. ಅಂದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಈ ಜಾತಿ ರಾಜಕಾರಣದ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಅದು ಕೂಡ ಒಂಥರ ಟೂ ಎಡ್ಜೆಡ್ ವೆಪನ್, ಎರಡು ಕತ್ತಿನ ಅಲುಗಿ ಇದ್ದಾರೆ. ಒಂದು ಜಾತಿ ಸಂಘಟನೆ ಆಗ್ತಾ ಹೋದರೆ ತಕ್ಷಣ ಬೇರೆ ಜಾತಿಯವರು ಅವರಿಂದ ದೂರ ಆಗ್ತಾರೆ. ಇದು ವಾಸ್ತವ, ಈ ದೇಶದ ವಾಸ್ತವ. ಈಗ ಯಾವುದೋ ಒಂದು ಜಾತಿಯ ನಾಯಕ ಅಂದ ತಕ್ಷಣ ಉಳಿದವರು ಆ ಬೇರೆ ಜಾತಿಯವರು ಅವರನ್ನು ಅಷ್ಟು ಬಹುಬೇಗ ಒಪ್ಕೊಳ್ಳಲ್ಲ. ಅದಕ್ಕೆ ಡಿಫ್ರೆಂಟ್ ಆದ ಒಂದು ಕ್ಯಾನ್ವಾಸ್ ಬೇಕಾಗುತ್ತೆ. ಎಲ್ಲ ಜನ ಸಮುದಾಯದ ನಾಯಕರಾಗುವುದೇನಿದೆ ಅದು ತಾತ್ವಿಕತೆಯ ಮೂಲಕ. ಆ ತಾತ್ವಿಕತೆಯನ್ನು ಇಟ್ಟುಕೊಂಡ ಒಬ್ಬ ನಾಯಕ ಏನಿರ್ತಾನೆ ಅವನು ಎಲ್ಲ ಜನ ಸಮುದಾಯದ ನಾಯಕರಾಗೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಜಾತಿ ರಾಜಕಾರಣದ ಬಹುಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ನೀವು ಯಾವಾಗ ಬಡವರು ಮತ್ತು ದಲಿತರ ಸಲುವಾಗಿ ಕೆಲಸ ಮಾಡ್ತೀರಿ ಆಗ ಬಲಿತ ಜನ ಸಮುದಾಯ ಅದರ ವಿರುದ್ಧ ಬೀಳ್ತಾರೆ. ಕೋಮುವಾದಿ ರಾಜಕಾರಣ ಬೇರೆಯಾಯಿತು. ಈಗ ಬಹುತೇಕ ಮುಂಬರುವ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದು ಒಂದು ರೀತಿಯಲ್ಲಿ ಒಂದು ಕಡೆ ಕೋಮುವಾದಿ ರಾಜಕಾರಣ ಇದೆ, ಇನ್ನೊಂದು ಕಡೆ ಜಾತಿ ರಾಜಕಾರಣ ಇದೆ. ಜಾತಿಯನ್ನು ಮೀರಿ ಪಕ್ಷವನ್ನು ಸಂಘಟಿಸುವ ಕೆಲಸ ಏನಿದೆ ಅದು ಕಾಂಗ್ರೆಸ್ ಮತ್ತು JDSನಲ್ಲಿ ಆಗ್ತಾ ಇಲ್ಲ. ಯಾವಾಗ ಜಾತಿ ರಾಜಕಾರಣ ಮತ್ತು ಕೋಮು ರಾಜಕಾರಣದ ನಡುವೆ ಸಂಘರ್ಷ ನಡೆಯುತ್ತೋ ಅಂತಹ ಸನ್ನಿವೇಶದಲ್ಲಿ ಕೋಮು ರಾಜಕಾರಣವನ್ನು ಸೋಲಿಸುವುದು ಸುಲಭ ಅಲ್ಲ. ಅದು ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಅದರ ಇಡೀ ಸಂಕೀರ್ಣವಾದ ರೂಪ. ಅದು ಹೇಗೆ ನೋಡ್ತಾ ಹೋಗಿ, ನೀವು ದಲಿತರಲ್ಲೇ ಎಡಗೈ ಮತ್ತು ಬಲಗೈ ಏನಿದ್ದಾರೆ ಅವರು ಒಂದಾಗಲ್ಲ. ಹಾಗೆಯೇ ಹಿಂದುಳಿದ ವರ್ಗಗಳಲ್ಲಿರುವ ಬೇರೆ ಬೇರೆ ಸಮುದಾಯಗಳು ಒಂದಾಗಲ್ಲ. ನೀವು ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರನ್ನ ಸೇರಿಸಿದ ಒಂದು ರಾಜಕಾರಣ ಮಾಡಿದರೆ ಅದು ಸ್ವಲ್ಪ ಮಟ್ಟಿಗೆ ಕೋಮು ರಾಜಕಾರಣವನ್ನು ತಡೆಯೋದಕ್ಕೆ ಕಾರಣ. ಆದರೆ ಈಗ ನಡೆಯುತ್ತಿರುವ ಜಾತಿ ರಾಜಕಾರಣ ವಿಘಟನೆಯ ರಾಜಕಾರಣವಾಗಿ ಪರಿವರ್ತನೆಗೊಂಡಿದೆ. ಅಂದರೆ ಈಗ ಕಾಂಗ್ರೆಸ್ಸನ್ನೇ ತೆಗೆದುಕೊಳ್ಳಿ, ಹಿಂದುಳಿದ ವರ್ಗದವರು, ದಲಿತರು ಇವರೇನಿದ್ದಾರೆ ಇವರನ್ನೇ ನೀವು ಫೋಕಸ್ ಆಗಿ ಮಾಡಿದ ತಕ್ಷಣ ಮೇಲ್ಜಾತಿಯ ಜನ ಸಮುದಾಯಕ್ಕೆ ಉರಿ ಶುರುವಾಗುತ್ತೆ. ಅವರು ಪ್ರತ್ಯೇಕವಾಗ್ತಾ ಹೋಗ್ತಾರೆ. ಅದನ್ನೇ ನಾನು ಹೇಳಿದ್ದು, ಇದು ಎರಡು ಅಲುಗಿನ ಕತ್ತಿದ್ದಾಗೆ. ಧರ್ಮಾಧಾರಿತ ರಾಜಕಾರಣ ಕೂಡ ಹಾಗೆ. ನೀವು ಒಂದು ಧರ್ಮವನ್ನು ಫೋಕಸ್ ಮಾಡ್ತಾ ಹೋದ ತಕ್ಷಣ ಇನ್ನೊಂದು ಧರ್ಮದವರು ನಿಮ್ಮಿಂದ ದೂರ ಆಗ್ತಾರೆ. ಇದು ವಾಸ್ತವ. ಆದರೆ ಕೋಮು ಆಧಾರಿತ ರಾಜಕಾರಣದಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಬಹುಸಂಖ್ಯಾತ ಏನು 85% ವರ್ಸಸ್ 15% ಅಂದ ತಕ್ಷಣ ನೀವು 15% ಜನರನ್ನು ಗುರಿ ಮಾಡಿದ ತಕ್ಷಣ ಈ 85% ಜನ ಒಂದಾಗ್ತಾರೆ. ಜಾತಿ ರಾಜಕಾರಣದಲ್ಲಿ ಈ 85% ಒಂದಾಗಲ್ಲ. ದಲಿತರು ಬೇರೆ ಆಗ್ತಾ ಹೋಗ್ತಾರೆ, ಈ ಕಡೆ ಹಿಂದುಳಿದ ವರ್ಗದವರು ಬೇರೆ ಆಗ್ತಾ ಹೋಗ್ತಾರೆ, ಒಕ್ಕಲಿಗರು, ಲಿಂಗಾಯತರು ಬೇರೆ ಆಗ್ತಾ ಹೋಗ್ತಾರೆ. ಸೊ ಈ ಸಂದರ್ಭದಲ್ಲಿ ನೀವು DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋದೇನು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಇದು ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಚುನಾವಣಾ ಫಲಿತಾಂಶದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಕಾಂಗ್ರೆಸ್ ದಲಿತರು, ಹಿಂದುಳಿದ ವರ್ಗದವರು, ಒಕ್ಕಲಿಗರು ಎಲ್ಲರನ್ನೂ ಒಗ್ಗೂಡಿಸುವ ಒಂದು ಕೆಲಸವನ್ನು ಮಾಡಬೇಕು. ಅದಕ್ಕೊಂದು ಥ್ರೆಡ್ ಬೇಕು. ಒಗ್ಗೂಡಿಸೋದ್ರೆ ಒಮ್ಮೆಲೆ ಒಗ್ಗೂಡಿಸೋಕ್ಕಾಗಲ್ಲ. ಇದಕ್ಕೆಲ್ಲ ಮೀರಿದ ಒಂದು ಇಶ್ಯೂ ಇದ್ದರೆ ಮಾತ್ರ ದಲಿತರು, ಹಿಂದುಳಿದ ವರ್ಗದವರು, ಒಕ್ಕಲಿಗರು ಎಲ್ಲರೂ ಒಂದಾಗುವ ಸಾಧ್ಯತೆ ಇದೆ. ಅದನ್ನು ಮಾಡಬೇಕಾದ್ರೆ ಯಾರನ್ನ ನೀವು ಟಾರ್ಗೆಟ್ ಆಗಿ, ಯಾವುದು ಟಾರ್ಗೆಟ್ ಅನ್ನೋದು ನಿಮಗೆ ಬರೋದು. ಈಗ ಒಕ್ಕಲಿಗರು ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಶುರುವಾಯಿತು. ಹಿಂದುಳಿದ ವರ್ಗದವರು ಇಟ್ಕೊಳ್ಳಿ,
ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಂದರೆ, ಒಕ್ಕಲಿಗರು ಏನಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ಹೌದು, ಎರಡು ರೀತಿ ಅದು ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಒಂದು, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಕಡಿಮೆ ಅಂದ ತಕ್ಷಣ ಕಾಂಗ್ರೆಸ್ ಬೆಂಬಲಿಗ ಒಕ್ಕಲಿಗರು ಕೂಡ ಅವರು ಬೇರೆ ಪಕ್ಷಗಳತ್ತ ಹೋಗ್ಬೋದು. ಅದು ಒಟ್ಟಾರೆ ಅದರ ಪರಿಣಾಮ ಬೀರೋದು ಕಾಂಗ್ರೆಸ್ ಮೇಲೆ. ಸೊ ಇವರೇ ಆಗ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಎಸ್, ಭಾಳ ವಾತಾವರಣ ಚೆನ್ನಾಗಿದೆ, ಸಿದ್ದರಾಮಯ್ಯ ಆಗಲ್ಲ, ಮುಖ್ಯಮಂತ್ರಿ ಆಗೋದಿದ್ರೆ ಡಿ ಕೆ ಶಿವಕುಮಾರ್ ಅನ್ನುವ ವಾತಾವರಣ ಸೃಷ್ಟಿ ಆಯಿತು ಅಂತಂದರೆ ಆಗ ಹಿಂದುಳಿದ ವರ್ಗದವರು ಬೇರೆ ರೀತಿ ಆಲೋಚನೆ ಮಾಡ್ಬೋದು. ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲ್ಲ, ನಾವು ಯಾಕೆ ಸಪೋರ್ಟ್ ಮಾಡಬೇಕು, ಬೇರೆ ಮಾಡೋಣ. ಇದೆಲ್ಲ ಜಾತಿ ರಾಜಕಾರಣ ಬೀರುವ ಬೇರೆ ಬೇರೆ ದುಷ್ಪರಿಣಾಮಗಳು, ಒಟ್ಟಾರೆ ಫಲಿತಾಂಶದ ಮೇಲೆ ಬೀರುವ ಪರಿಣಾಮಗಳು. ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಇಂಥ ಈ ವಿಚಾರಗಳನ್ನು ಚರ್ಚೆಗೆ ಎತ್ತಿಕೊಳ್ಳದಂತೆ ನೋಡ್ಕೋಬೇಕಾಗಿತ್ತು. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವುದನ್ನು ಚರ್ಚೆಗೆ ಒಳಪಡಿಸದೆ ಬಿ ಜೆ ಪಿಯ ಕೋಮು ರಾಜಕಾರಣ ಈ ಸಮಾಜದ ಮೇಲೆ ಹೇಗೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸುವುದಕ್ಕೆ ಅವರು ಹೆಚ್ಚಿನ ಫೋಕಸ್ ಮಾಡಬೇಕಾಗಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಬೇರೆ ನಡೀತಾ ಇಲ್ಲ. ಸಿದ್ದರಾಮಯ್ಯನವರ ಪರವಾಗಿರೋ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತಾರೆ, ಡಿ ಕೆ ಶಿವಕುಮಾರ್ ಪರವಾಗಿರುವ ಸಣ್ಣ ಪುಟ್ಟ ನಾಯಕರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾರೆ. ಆ ಮೂಲಕ ಒಟ್ಟಾರೆ ಕಾಂಗ್ರೆಸ್ನ ಗೆಲುವಿನ ಚಾನ್ಸಸ್ ಏನಿದೆ ಆ ಚಾನ್ಸಸ್ಸಿಗೆ ಹೊಡೆತ ಬೀಳ್ತಾರೆ, ಅದು ಅವ್ರಿಗೆ ಅರಿವೇ ಆಗಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ರೀತಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ದುರ್ಬಲ ಆಗಿದೆ ಅಂತಂದರೆ, ಇಂಥ ಘಟನೆಗಳು ನಡೀತಾ ಇದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದರಿಂದ ಸ್ಪಷ್ಟವಾದ ಯಾವುದೇ ಸಂದೇಶವನ್ನು ಬಹಿರಂಗವಾಗಿ ನೀಡಿಲ್ಲ. ಅಂದರೆ ಏನಾಗುತ್ತೆ ನೋಡೋಣ ಅಂತ ಕಾಂಗ್ರೆಸ್ನವರು ಹೈಕಮಾಂಡ್ ಕೂತಿದೆಯಾ ಅಂತ. ಖರ್ಗೆ ಅವರು ಮಾತನಾಡಿದ್ರು ಎಷ್ಟು ಚುನಾವಣಾ ನಂತರ ಅಂತ. ಆದರೆ ಖರ್ಗೆ ಅವರ ಹೇಳಿಕೆ ಇಲ್ಲಿ ಒಂದು ಲಿಮಿಟೆಡ್ ಆದ ಪರಿಣಾಮ ಬೀರುತ್ತೆ. ಇಲ್ಲಿ ಬಹಳ ಮುಖ್ಯವಾದವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಸೊ ಅವರಿಗೆ ಹೇಳಿ ನೋಡಿ, ಚುನಾವಣೆ ಮುಗಿಯುವವರೆಗೆ ಮೊದಲು ಕೆಲಸ ಮಾಡಿ, ಬಗ್ಗೆ ಯಾರೂ ಮಾತನಾಡಕೂಡದು, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಮಾಡುವುದು ಶಾಸಕಾಂಗ ಪಕ್ಷ, ಉಳಿದವರೆಲ್ಲ. ಆ ಒಂದು ಸ್ಪಷ್ಟವಾದ ಕಠಿಣವಾದ ಒಂದು ಸಂದೇಶ ಬಂದಿದ್ದರೂ ಆದರೂ ಹೇಳಿಕೆಗಳು ಕಡಿಮೆ ಆಗ್ತಿದೆ. ಸೊ ಈ ಎಲ್ಲ ಚಟುವಟಿಕೆಗಳಿವೆ. ಈ ಚಟುವಟಿಕೆಗಳು ಕಾಂಗ್ರೆಸ್ಸಿಗೆ ವಿರುದ್ಧವಾದ ಪರಿಣಾಮವನ್ನೇ ಬೀರ್ತವೆ. ಇದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಇದರಿಂದ ಇನ್ನೂ 8 ತಿಂಗಳ ಅವಧಿಯಲ್ಲಿ ಇನ್ನಷ್ಟು ಕೋಮು ಧ್ರುವೀಕರಣಕ್ಕೆ ಪೂರಕವಾದ ಘಟನೆಗಳು ಕರ್ನಾಟಕದಲ್ಲಿ ನಡೆಯಬಹುದು. ಬಿ ಜೆ ಪಿ ಅದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ನನಗೆ ಅನುಮಾನ ಇಲ್ಲ. ಚುನಾವಣೆ ಬರುವ ಹೊತ್ತಿಗೆ ಎಲ್ಲ ಹಿಂದೂಗಳು ನಾವೆಲ್ಲ ಒಂದು, ಹಿಂದೂ ಅವ್ರು ಮಾತ್ರ ಒಂದಲ್ಲ, ಅವ್ರು ಬೇರೆ, ಅವ್ರು ಮಹಾನ್ ಡೇಂಜರಸ್, ಅವರು ಮಹಾನ್ ಅಪಾಯಕಾರಿಗಳು, ಅವರು ಉಗ್ರಗಾಮಿಗಳು ಅನ್ನುವ ಪ್ರಚಾರ ಇನ್ನಷ್ಟು ತೀವ್ರವಾಗಿ ನಡೆಯುತ್ತೆ. ಆಗ ಜಾತಿ ರಾಜಕಾರಣದ ಸೌಧ ಕುಸಿಯುತ್ತೆ. ಯಾವತ್ತೂ ಕೂಡ ಇಂಡಿಯಾದ ಇತಿಹಾಸದಲ್ಲಿ ಜಾತಿ ರಾಜಕಾರಣ ವರ್ಸಸ್ ಕೋಮು ರಾಜಕಾರಣ ಏನಿದೆ ಆದ ಎಲ್ಲ ಘಟ್ಟದಲ್ಲಿ ಕೋಮು ರಾಜಕಾರಣ ಗೆದ್ದಿದೆ. ಆದ್ದರಿಂದ ಕೋಮು ರಾಜಕಾರಣವನ್ನು ಎದುರಿಸುವುದು ಹೇಗೆ ಅನ್ನೋದು ಮುಖ್ಯನೇ ಹೊರತು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಲ್ಲ. ನೀವು ಕೋಮು ರಾಜಕಾರಣವನ್ನು ಎದುರಿಸಬೇಕು ಅಂತಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಖರ್ಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡಬೇಕು. ಮತ್ತು ಅವ್ರಿಗೆ ಕ್ಲಿಯರ್ ಆದ ಫೋಕಸ್ ಇರಬೇಕು, ಕ್ಲಾರಿಟಿ ಇರಬೇಕು, ನಮ್ಮ ವೈರಿ ಯಾರು. ಸೊ ಇದನ್ನು ಬದಲಿಸೋದು ಹೇಗೆ? ಇಡೀ ಬಿ ಜೆ ಪಿ ಸರ್ಕಾರದ ದೌರ್ಬಲ್ಯಗಳು ಅದನ್ನು ಜನರಿಗೆ ತಿಳಿಸುವ 1 ವರ್ಷ ಆಗ್ತಾ ಇದೆ. ಈಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ 1 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಏನು ನಡೀತು, ಯಾವ್ಯಾವ ವಿಚಾರಗಳು ಚರ್ಚೆ ಆದವು, ಯಾವ್ಯಾವ ಅಭಿವೃದ್ಧಿ ಪರವಾದ ಕೆಲಸ, ಈ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ದುರ್ದೈವದಿಂದ ಮಾಧ್ಯಮಗಳಿಗೆ ಕಾಂಗ್ರೆಸ್ ಪಕ್ಷವೇ ಆಹಾರವನ್ನು ಒದಗಿಸ್ತಾ ಇದೆ. ಕಾಂಗ್ರೆಸ್ನ ಒಳಗಡೆ ಏನೋ ಬೆಂಕಿ ಎತ್ತಿದೆ, ಇನ್ನೊಂದಾಗಿದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾವ ಮಟ್ಟಿಗಾರ ಹೊಡ್ಕೋಬಹುದು, ಒಡೆದೇ ಹೋಯಿತು ಅನ್ನೋ ರೀತಿಯ ನಡೀತಾರೆ. ಆದ್ದರಿಂದ ಇದು ಆತ್ಮಹತ್ಯೆಯತ್ತ ಹೆಜ್ಜೆ ಇಡುವ ಒಂದು ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ಅರ್ಥ ಆಗಿಲ್ಲ. ಇವರು ಕೂಡ ಬಿ ಜೆ ಪಿಯ
ಕೋಮು ರಾಜಕಾರಣಕ್ಕೆ ಬಲಿಯಾಗುವ ಅಪಾಯ ಇದೆ. ಆ ಅಪಾಯವನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. ಸೊ ನೀವು ಕೋಮು ರಾಜಕಾರಣದ ವಿರುದ್ಧ ಜಾತಿ ರಾಜಕಾರಣವನ್ನು ಎತ್ತಿ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಕೋಮು ರಾಜಕಾರಣವನ್ನು ಸೋಲಿಸುವುದಕ್ಕೆ ಬೇರೆ ಅಸ್ತ್ರಗಳು ಬೇಕು. ಆ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.